ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಬಸವರಾಜ್ ಹೊರಟ್ಟಿ ರಾಜೀನಾಮೆ. ಸುದೀರ್ಘ ಮನವೊಲಿಕೆ ಬಳಿಕ ಹೊರಟ್ಟಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಮನವೊಲಿಕೆ ಬಳಿಕ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮಾಮೂಲಿ ಇರ್ತೈತಿ ಸದನದಲ್ಲಿ ಏನಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋದು ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಬರೋಂಗಿಲ್ಲ. ಮತ್ತು ನಾನು ಎಲ್ಲೂ ಮಾತಾಡಿಸ್ಕೊಂಡಿಲ್ಲ. ನಾನು ಮಾತಾಡೋಕ್ಕಿಂತ ಮೊದಲು ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗಿತ್ತು. ಸಹಜ ಅನ್ನಿಸ್ತಿದೆ. ಯಾವಾಗಾದರೂ ಒಬ್ಬ ಅಧಿಕಾರದಾಗ ಇದ್ದಂಥ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯಗೆ ನೋವಾಗ್ತಿದೆ. ನಾನು ಮನುಷ್ಯ ಸ್ವಲ್ಪ ಬೇಸರ ಆಗ್ತಿದೆ. ಇಡೀ ದಿವಸ ಅಧಿಕಾರದಾಗ ಇದ್ದೀವಪ್ಪ, ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕಿಂತ ಮಧ್ಯದಲ್ಲಿ ಆದಾಗ ಒಮ್ಮೆ ಸಹಜ ಮನುಷ್ಯನ ಗುಣ ಬೇಸರ ಆದಂಗೆ ನನಗೂ ಬೇಸರ ಆಗೈತಿ. ಇಷ್ಟ ತಪ್ಪೇನಿಲ್ಲ. ರಾಜೀನಾಮೆ ಬಿಟ್ಟು ಏನು ಚರ್ಚೆ ಮಾಡೋದು ಸರ್? ಹಂಗಾಮಿ ಸ್ಪೀಕರ್ ಆಗಿ ಮಾಡಿ ಇನ್ನೋವರೇ ಅದು ಲೆಟರ್ ರಾಜೀನಾಮೆ ಕೊಡಂದ್ರು ಕೊಟ್ಟೆ. ಅವ್ರು ಏನು ಮಾಡ್ತಾರೋ ಮುಂದೆ ಗೊತ್ತಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟದ್ದು ಸರ್ಕಾರ ಬಿಟ್ಟದ್ದು. ಉಪಸಭಾಪತಿ ಅವ್ರಿಗೆ ಉಲ್ಲೇಖ ಮಾಡಿ ಪತ್ರ ಬರ್ತಿರೋದು, ಪತ್ರ ಕೊಟ್ಟುವಂಥದ್ದು ಉಪಸಭಾಪತಿ ಅವ್ರಿಗಿಲ್ಲ. ಅದು ಯಾವ ತರ ಸ್ಯಾಂಟಿಟಿ ಇದೆ ಸರ್? ಅದು ಏನಂದ್ರೆ ನಿಯಮ ಏನೈತೆ ಅಂದ್ರೆ ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತೊಗೊಂಡು ಹೋಗ್ತಾರೆ. ಅವಾಗ ಗವರ್ನರ್ ಅಪ್ರೂವಲ್ ತೊಗೊಂಡು ಬರ್ತಾರೆ. ಗವರ್ನರ್ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಅದು ರೂಲ್ ಹಂಗದು. ಉಪಾಧ್ಯಕ್ಷ ಇರಲಿ ಇರದೇ ಇರಲಿ, ಅವರ ಜಾಗ ಖಾಲಿ ಇದ್ದಾಗೂ ಸಹಿತ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಉಪಸಭಾಪತಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ಅವ್ರು ತಗೋತಾರೆ. ತೊಗೊಂಡು ಗವರ್ನರ್ ಕಡೆ ಹೋಗಿ ಗವರ್ನರ್ ಅಪ್ರೂವ್ ಮಾಡಿ ಕಳಿಸ್ತಾರೆ. ಇದು ಪದ್ಧತಿ ಇದೆ ಯಾವಾಗಾದ್ರೂ. ಸರ್, ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಆಸ್ ಪರ್ ದ ರೂಲ್ ನಾಲ್ಕು ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿಗಳು ಹೇಳಿದ್ರೆ ನೀವು ಒತ್ತಡ ರಾಜೀನಾಮೆ ಕೊಟ್ಟಿದ್ದು, ಅವರು ಒತ್ತಡ ಹಾಕಿದ್ರು, ಎಷ್ಟು ಮಾಡಿ ಸರಿ ಸರ್? ಎಲ್ಲ ನೋಡಿ, ಕೇಳಿದಾಗ ನಾವು ಕೊಡೋದು ಅಷ್ಟೇ. ಒತ್ತಡ ಅಂತ ಏನು ಇಲ್ಲ, ಹೇಳಂಗಿಲ್ಲ. ರಾಜೀನಾಮೆ ಕೊಡಬೇಕಂದ್ರು ಇವತ್ತು ಕೊಡಬೇಕಂದ್ರೆ ಕೊಟ್ಬಿಟ್ಟೆ. 14 ಕೊಡೋದಿತ್ತು, ಅದ್ರ ಬದಲು ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ರಾಜಕಾರಣದಾಗೆಲ್ಲ ನಡೆಯೋರಿಗೆ ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಕೊಡಬೇಕಂದ್ರೆ ಇವತ್ತು ಕೊಡು. ಯಾಕೆ ಅವ್ರಿಗೆ ಬಿಟ್ಟಿರ್ತದೆ, ಯಾಕೆ ಕೊಡಬೇಕಂತ ಗೊತ್ತಿಲ್ಲ. ಕೊಡಬೇಕಂದ್ರೂ ಕೊಡಬೇಕಷ್ಟೇ. ಕೊಟ್ಟಿದ್ದೀನಿ ನಾನು. ಈಗ ಸಂಖ್ಯಾಬಲ ಹೆಚ್ಚು ಕಡಿಮೆ ಆದಾಗಲೇ ನೀವು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾಗಿ ಇಷ್ಟು ವಿಳಂಬ ಯಾಕಾಯ್ತು? ಈ ತರದ ಪರಿಸ್ಥಿತಿಗಳನ್ನ ನೀವೇ ಸೃಷ್ಟಿ ಮಾಡ್ಕೊಂಡ್ರೆ ಸರ್ಕಾರ ಸೃಷ್ಟಿ ಮಾಡ್ತಾ ಸರ್? ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲಲ್ಲ. ಮಾಮೂಲಿ ನಾವು ಬರುವಂಗೆ ಬಂದಿದ್ವಿ. ನಾವು ಅವ್ರು ರಾಜೀನಾಮೆ ಕೊಡು ಅಂತೇಳಿ ಬಂದಾಗ ಮತ್ತು ಅವ್ರು ಕೇಳಿದಾಗ ನಾವು ರಾಜೀನಾಮೆ ಕೊಟ್ಟಿವಿ. ಸಂಖ್ಯಾಬಲಗೆಲ್ಲ ಏನು ಪರಿಸ್ಥಿತಿ ಬಂದೇ ಇಲ್ಲ. ಯಾಕಂದರೆ ಇಲ್ಲಿವರೆಗೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಂಖ್ಯಾಬಲವನ್ನು ಎಲ್ಲೂ ನೋಡಿಲ್ಲ. ಸಂಖ್ಯಾಬಲದಿಂದ ಸಭಾಪತಿನ ಕೆಳಗಿಳಿಸಿದ್ದು ಯಾವುದೂ ಇಲ್ಲ. ಫಸ್ಟ್ ಉದಾಹರಣೆ ಇದು. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಸಭಾಪತಿಯನ್ನು ಇಳಿಸಿದಂಥ ಉದಾಹರಣೆಗಳು ಇಲ್ಲ. 1956ರಿಂದ ಇಲ್ಲಿವರೆಗೆ ಇದೈತೆ ನೋಡಿ. 1956 ಟಿ ಸುಬ್ರಹ್ಮಣ್ಯ ಅಂತಿದ್ದರು. 19/12/56ರಿಂದ ಅಲ್ಲಿಂದ ಹಿಡಿದು ಪ್ರತಾಪ್ ಚಂದ್ರ ಶೆಟ್ಟಿ ಅದು 1920-21 ಅಲ್ಲಿವರೆಗೆ ಯಾವಾಗೂ ಇದಿರಲಿಲ್ಲ, ಯಾವಾಗ ಇಳಿಸಿದ್ದಿಲ್ಲ. ಇದು ಒಂದು ಇದೇ ಫಸ್ಟ್ ಟೈಮ್ ಬರ್ಬೋದು. ಇದ್ರ ಮ್ಯಾಗಿಂದ ಇವರು ಪ್ರತಾಪ್ ಶೆಟ್ಟಿ ರಾಜೀನಾಮೆ ಕೊಟ್ಟಿದ್ರು. ಉದಾಹರಣೆ ಸಭೆ ಅವ್ರ ಮುಕ್ತಾಯ ಆದದ್ದಕ್ಕೆ ಅವ್ರ ಪೀರಿಯಡ್ ಎಲ್ಲ ಮುಕ್ತಾಯ ಆದ ಕೊಟ್ಟಿದ್ದಾರೆ. ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ ಸರ್. ಹೌದು, ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ. ಹೌದು. ಒಟ್ಟಾರೆ ನಿಮ್ಮ ಈ ಒಂದು ರಾಜಕಾರಣದ ಅನುಭವ ಸಭಾಪತಿಗಳಾಗಿ ಏನು ಅನ್ನಿಸ್ತಿದೆ, ಹೇಗಿತ್ತು ಸರ್? ಏನು ಸಭಾಪತಿಯಾಗಿ ನಾನು 1980ನೇ ಇಸ್ವಿ ಫಸ್ಟ್ ಬಂದೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು 10-12 ಮಂದಿ ಸಭಾಪತಿಗಳು ನೋಡಿದ್ದೀನಿ. ಸೊ ನಾನು ಸಭಾಪತಿ ಆದಾಗ ನನ್ನ ಕರ್ತವ್ಯವನ್ನು ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಿದೆ ಅಂತ ತಿಳ್ಕೊಂಡು ನನಗೆ ಗೊತ್ತಿದೆ. ಸದನದ ಎಲ್ಲ ಪಕ್ಷದವರು, ಸದನದ ಎಲ್ಲ ಸದಸ್ಯರು ನನ್ನ ಬಗ್ಗೆ
ಗೌರವವನ್ನು ತೋರಿಸಿದ್ದಾರೆ. ಎಲ್ಲೂ ಸಣ್ಣ ಪುಟ್ಟ ಇವು ಆಗ್ತಿರ್ತಾವೆ ಅವಾಗ, ಬಟ್ ಯಾವುದೇ ರೀತಿಯಿಂದ ಅಂಥ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡ್ಬಂದೀನಿ. ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಿಫರೆನ್ಸ್ ಕೊಟ್ಟು, ಹೊಸ ಬಂದವರಿಗೆ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಟ್ಟು ಸದನವನ್ನು ನಡೆಸ್ಕೊಂಡ್ಬಂದ್ವಿ. ಸದನವನ್ನು ಅಜೆಂಡಾ ಎಲ್ಲ ಪೂರ್ಣ 90% ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಒಂದೊಂದು ಸರಿ 11 ತಾಸಿನವರೆಗೂ ಸದನದಲ್ಲಿ ಕುಂತೀವಿ ನಾವು. ಬೆಳಗಾವಿ ಅಧಿವೇಶನದಾಗ ರಾತ್ರಿ 2 ಗಂಟೆ ಮಟ್ಟ ಸದನ ನಡೆಸಿವಿ. ಅನೇಕ ಉದಾಹರಣೆಗಳದಾವ ಸದನ ನಡೆಸಿದಂಥದ್ದು ಮಾಡಿವಿ. ನಮ್ಮ ಡ್ಯೂಟಿಯನ್ನು ಮಾಡಿರೋದು ನಮ್ಮ ಸಮಾಧಾನ ಇದೆ. ಸರ್, ಸಿದ್ದರಾಮಯ್ಯ ಅವರಿದ್ರೆ ನಮ್ಮನ್ನ ಈ ತರ ನಡೆಸ್ಕೊತಿರ್ಲಿಲ್ಲ ಅಂತ. ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹಾಗಾಗಿ ವ್ಯವಸ್ಥೆನೂ ಬದಲಾಗಿದೆ, ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ ಸರ್. ಹಿಂದೆ ಸಿದ್ದರಾಮಯ್ಯ ನಿಮ್ಮನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು. ಸಂಖ್ಯಾಬಲ ಹೆಚ್ಚಳ ಆದ್ರೂ ಸಹ ಅದನ್ನು ನನಗೆ ಉತ್ತರ ಇಲ್ಲ. ನಾನು ಉತ್ತರ ಹೇಳಿ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ರ ಸರ್ ರಾಜೀನಾಮೆ ಕೊಡೋಕೆ? ಮಾತಾಡಿ ಏನಂದ್ರು ಸರ್? ನೋಡಪ್ಪ ನೀನು ಬಿಟ್ಟದ್ದು ಅಂತ ಹೇಳಿದ್ರು. ಸರ್, ಈಗ ಸಭಾಪತಿಗಳಂತ ಕೆಳಗಿಳಿಸಿ ನಿಮ್ಮ ಮುಂದಿನ ರೋಲ್ ಹೇಗಿರುತ್ತೆ, ಪಾರ್ಟಿಯಲ್ಲಿ ನಿಮ್ಮ ರೋಲ್ ಹೇಗಿರುತ್ತೆ, ಸ್ವಲ್ಪ ಒಳಗೆ ನಿಮ್ಮ ರೋಲ್ ಮುಂದಿನ ರೋಲ್ ನಾ ಹೇಳ್ಬಿಡ್ತೀನಿ. ನಾನು ಶಿಕ್ಷಕ ಮತದಾರ ಕ್ಷೇತ್ರದಿಂದ ಬಂದವ. 28ಕ್ಕೆ ಚುನಾವಣೆ ಐತಿ. ಈಗ ಮತ್ತೆ 2 ವರ್ಷ ಟೈಮ್ ಸುತ್ತಿ ಎಲ್ಲ ಕಡೆ ಅಡ್ಡಾಡ್ತೀನಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಡ್ಡಾಡಿ ಕೆಲಸ ಮಾಡ್ತೀನಿ. ಇಲ್ಲಿ ಮಟ್ಟ ಶಿಕ್ಷಕರಿಗೆ ಒಂದು ಸರಿ ಸಿಗ್ತಿದ್ದೀನಿ, ಸಿಗೋಂಗಿಲ್ಲ. ಈಗ ಶಿಕ್ಷಕರಿಗೆ ಮ್ಯಾಗಿನ ಸಿಗ್ತೀನಿ, ಅಡ್ಡಾಡ್ತೀನಿ. ನನಗೇನು ಟೈಮ್ ಪಾಸ್ ಆಗುತ್ತೆ, ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಮುಂದಿನ ತಯಾರಿಯನ್ನು ಮಾಡ್ತೀನಿ. ಬೇಸರ ಬಂದಾಗ ತೋಟಕ್ಕೆ ಹೋಗ್ತೀನಿ, ದನಗಳು ಕೂಡ. ಮುಂದಿನ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ ಸರ್? ನೀವೇ ಕಂಟೆಸ್ಟ್ ಮಾಡ್ತೀರಾ ಅಥವಾ ಬೇರೆಯವ್ರು ಕಂಟೆಸ್ಟ್ ಮಾಡ್ತೀರಾ ನಿಮ್ಮ ಕ್ಷೇತ್ರದಿಂದ? ನಾನು ನಿನ್ನ ಕೇಳಿ ಹೇಳ್ತೀನಿ ಆಮೇಲೆ. ಯಾಕಂದ್ರೆ ನೀ ಹಿತಶತ್ರು ಅಂತ ಗೊತ್ತೈತೆ ನನಗೆ. ನಿನ್ನ ಕೇಳಿ ಹೇಳ್ತೀನಿ. ಸಮಕಾಲ ನಿಮ್ಮ ಹಿರಿತನ ಇದೆಯಲ್ಲ ಸರ್, ಯಾಕೆ ಮಾತುಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಕೂಡ ಅಂಗೀಕಾರವಾಗಿದೆ. ಅಂದ್ರೆ ಕ್ಷಣ ಮಾತ್ರದಲ್ಲೇ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ಬಸವರಾಜ ಹೊರಟ್ಟಿ ಅವರು 14ಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ದಿಢೀರನೆ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಈಗ ಮನವೊಲಿಕೆ ಪ್ರಯತ್ನ ಯಶಸ್ವಿ ಆಯಿತು. ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ರು. ಈಗ ಅದು ಅಂಗೀಕಾರ ಕೂಡ ಆಗಿದೆ. ಅವರು ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ರು. ಅಂದ್ರೆ ಈ ಹಿಂದೆ ಯಾರು ಕೂಡ ಈ ರೀತಿ ನಡೆಸ್ಕೊಂಡಿರಲಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಅಂದ್ರೆ ಈ ರೀತಿ ಆಗಿಲ್ಲ, ಈ ರೀತಿ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟೋದಂತಹ ಪ್ರಸಂಗಗಳು ನಡೆದಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೊರಟ್ಟಿ ಹೇಳಿದ್ರು. ಬೇಸರ ಆಗಿದೆ, ಬೇಸರ ಆಗತ್ತೆ ಒಂದು ಅಧಿಕಾರದಿಂದ ಕೆಳಗಿಳಿಯುವಂತಹ ಸಂದರ್ಭ. ಆದರೆ ರಾಜೀನಾಮೆಯನ್ನ ಕೇಳಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ನೋಡಿ, ಬಸವರಾಜ ಹೊರಟ್ಟಿ ಅವರು ಈಗಲೂ ಕೂಡ ಹೇಳ್ತಾ ಇದ್ರು, ನಾನು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥವನು. 2028ರವರೆಗೆ ನನ್ನ ಕ್ಷೇತ್ರದಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡ್ತೀನಿ, ಅದಾದ ನಂತರದಲ್ಲಿ ಮತ್ತೆ ಕಂಟೆಸ್ಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು.